ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಮ್ಮ ಜೀವನದ ಅತ್ಯಂತ ಸವಾಲಿನ ಸಮಯದ ಬಗ್ಗೆ ಮಾತನಾಡಲಿದ್ದೇವೆ. ಅದುವೇ ಅನಾರೋಗ್ಯ. ನಾವಾಗಲಿ ಅಥವಾ ನಮ್ಮ ಪ್ರೀತಿ ಪಾತ್ರರಾಗಲಿ ಕಾಯಿಲೆಯಿಂದ ಬಳಲುತ್ತಿರುವಾಗ ಪ್ರಾರ್ಥನೆ ಹೀಗೆ ಮಾಡಬೇಕು. ದೇವರಿಗೆ ನಮ್ಮ ಮೊರೆ ಕೇಳಿಸುತ್ತದೆಯೇ? ಸತ್ಯವೇದವು ರೋಗ ಸೌಖ್ಯದ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಇಂದು ನಾವು ಸವಿಸ್ತಾರವಾಗಿ ತಿಳಿಯೋಣ. ಸತ್ಯವೇದದ ವಚನಗಳು ಮತ್ತು ಭರವಸೆ. ದೇವರಿಗೆ ರೋಗಿಗಳನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ಸಾರುವ ಪ್ರಮುಖ ವಚನಗಳನ್ನು ತಿಳಿಸಿ. ಯೆಶಾಯ 53:5 ಆತನ ಪೆಟ್ಟುಗಳಿಂದ ನಮಗೆ ಗುಣವಾಯಿತು. ಯಾಕೋಬ 5:14-15 ನಿಮ್ಮಲ್ಲಿ ಯಾರಾದರೂ ರೋಗಿಯಾಗಿದ್ದರೆ ಸಭೆಯ ಹಿರಿಯರನ್ನು ಕರೆಸಲಿ, ಅವರು ಕರ್ತನ ಹೆಸರಿನಲ್ಲಿ ಅವನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಆ ರೋಗಿಯನ್ನು ಬದುಕಿಸುವುದು. ಕೀರ್ತನೆ 103:3 ಆತನು ನಿನ್ನ ಅಧರ್ಮಗಳನ್ನೆಲ್ಲ ಕ್ಷಮಿಸಿ ನಿನ್ನ ರೋಗಗಳನ್ನೆಲ್ಲ ವಾಸಿ ಮಾಡುತ್ತಾನೆ. ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುವುದು ಹೇಗೆ? 1. ನಂಬಿಕೆಯಿಂದ ಪ್ರಾರ್ಥಿಸಿ. ಪ್ರಾರ್ಥನೆ ಮಾಡುವಾಗ ದೇವರು ಗುಣಪಡಿಸುತ್ತಾನೆ ಎಂಬ ಸಂಪೂರ್ಣ ಭರವಸೆ ಇರಲಿ. 2. ಪಶ್ಚಾತ್ತಾಪ ಮತ್ತು ಕ್ಷಮೆ. ಕೆಲವೊಮ್ಮೆ ಮನಸ್ಸಿನ ಶಾಂತಿ ಮತ್ತು ಕ್ಷಮೆಯು ದೈಹಿಕ ಗುಣಮುಖಕ್ಕೆ ದಾರಿಯಾಗುತ್ತದೆ. 3. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಿ. ನನ್ನ ಇಷ್ಟವಲ್ಲ, ನಿನ್ನ ಚಿತ್ತದಂತೆ ಆಗಲಿ ಎಂದು ಯೇಸು ಸ್ವಾಮಿ ಕಲಿಸಿದಂತೆ ಪ್ರಾರ್ಥಿಸಿ. 4. ವಚನಗಳ ಮೂಲಕ ಪ್ರಾರ್ಥಿಸಿ. ಪ್ರಾರ್ಥನೆಯಲ್ಲಿ ಸತ್ಯವೇದದ ವಚನಗಳನ್ನು ಉಲ್ಲೇಖಿಸುವುದು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಪ್ರಾಯೋಗಿಕ ಹಂತಗಳು. 1. ರೋಗಿಯ ಬಳಿ ಕುಳಿತು ಸಾಂತ್ವನ ಹೇಳುವುದು. 2. ಶಾಂತವಾದ ವಾತಾವರಣ ನಿರ್ಮಿಸುವುದು. 3. ಪವಿತ್ರಾತ್ಮನ ಸಹಾಯವನ್ನು ಕೇಳುವುದು. 4. ಸತತವಾಗಿ ಪ್ರಾರ್ಥನೆಯಲ್ಲಿರುವುದು. ಛಲಬಿಡದ ಪ್ರಾರ್ಥನೆ. ಸಣ್ಣದೊಂದು ಮಾದರಿ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ಪವಿತ್ರ ತಂದೆಯೇ, ರೋಗದಿಂದ ಬಳಲುತ್ತಿರುವ ಈ ಮಗನಿಗಾಗಿ ಮಗಳಿಗಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ. ಸ್ವಾಮಿ, ನೀನು ಸಕಲ ರೋಗಗಳನ್ನು ಗುಣಪಡಿಸುವ ಮಹಾವೈದ್ಯನು. ನಿನ್ನ ಹಸ್ತವನ್ನು ಇವರ ಮೇಲೆ ಇಡು. ನಿನ್ನ ರಕ್ತದ ಮೂಲಕ ಇವರಿಗೆ ಬಿಡುಗಡೆ ನೀಡು. ಇವರ ನೋವು, ಸುಸ್ತು ಮತ್ತು ಭಯವನ್ನು ದೂರ ಮಾಡಿ ನಿನ್ನ ದಿವ್ಯ ಶಾಂತಿಯನ್ನು ನೀಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನೆನಪಿಡಿ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಕೆಲವೊಮ್ಮೆ ಉತ್ತರ ತಕ್ಷಣ ಸಿಗಬಹುದು, ಇನ್ನು ಕೆಲವು ಬಾರಿ ತಾಳ್ಮೆಯಿಂದ ಕಾಯಬೇಕಾಗಬಹುದು. ಆದರೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಆಮೇನ್.